ನಾವು ಬೇರೆಯವರನ್ನ ಮಲಗಿಸಿ ಅವರ ಸಬ್ಕಾನ್ಶಿಯಸ್ ಮೈಂಡನ್ನು ನಾವು ಆಕ್ಟಿವ್ ಮಾಡಿ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ಬೇಕಾ, ಇಲ್ಲ ಅವರಲ್ಲಿ ಸ್ಪಿರಿಟನ್ನು ರಿಲೀಸ್ ಮಾಡಬೇಕಾ, ಅಥವಾ ಆ ಒಂದು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡಿ ಅವ್ರ ಮೈಂಡನ್ನು ಸೆಟ್ ಮಾಡಬೇಕಾ. ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅರ್ಥ ಏನು ಅಂದ್ರೆ ಎಲ್ಲವನ್ನ ನಮ್ಮ ಆತ್ಮಶಕ್ತಿನೇ ನೋಡ್ಕೊಳ್ಳುತ್ತೆ. ಆದ್ರೆ ಅದು ಗೊತ್ತಿಲ್ಲ ನಾವು ಯಾವ ರೀತಿಯಾಗಿ ಅದನ್ನ ಆಕ್ಟಿವ್ ಮಾಡ್ಕೋಬೇಕು, ಅದನ್ನ ಯಾವ ಸಂದರ್ಭದಲ್ಲಿ ನಾವು ಅದಕ್ಕೆ ಗೊತ್ತಾಗೋ ಥರ ನಾವು ಅರ್ಥ ಮಾಡಿಸ್ಬೇಕಂತ ಗೊತ್ತಿರೋದಿಲ್ಲ. ಅವಾಗ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾ ಇರುತ್ತೆ, ಇಂಥ ಕೆಲಸ ನೀನ್ ಮಾಡಬೇಡ, ಇಂಥ ಕೆಲಸ ಮಾಡು ಚೆನ್ನಾಗಿರುತ್ತೆ, ಅಥವಾ ನೀನ್ ಈ ತರ ಮಾಡಿದಾಗ ಈ ತರ ನಿಂಗೆ ಲಾಸ್ ಆಗುತ್ತೆ. ಇದನ್ನ ನಮ್ಮ ಮೈಂಡ್ ನಮ್ಗೆ ಹೇಳ್ತಾ ಹೋಗ್ತಾ ಇರುತ್ತೆ. ಮತ್ತೆ ಈ ಧ್ಯಾನ ಮಾಡೋರ್ಗೂ ಸಹ ನಮ್ಮ ಆಜ್ಞಾ ಚಕ್ರ ತುಂಬಾ ಶಾರ್ಪ್ ಆಗಿರುತ್ತೆ. ಅದು ಸಹ ಕೆಲವು ಸಂದರ್ಭದಲ್ಲಿ ಏನ್ ನಡೆಯುತ್ತೆ, ಏನಾಗುತ್ತೆ ಅನ್ನೋದನ್ನ ಅದು ಮುಂಚೆನೆ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. ನೀವು ಹೇಳ್ತಾ ಇದ್ರೆ ನಿಮ್ಮಲ್ಲಿ ಹೀಲಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಡಿ, ಆತ್ಮಗಳ ಜೊತೆ ನೀವೂ ಕೂಡ ಕನೆಕ್ಟ್ ಆಗಬೇಕಾಗುತ್ತೆ. ನಿಮ್ಮಲ್ಲಿ ಸಾಕಷ್ಟು ಪೇಷಂಟ್ ಕೂಡ ಅದೇ ರೀತಿ ಬಂದಿರ್ತಾರೆ. ಹಾಗಾದ್ರೆ ನೀವು ಸಾಕಷ್ಟು ಪ್ರೇತಾತ್ಮಗಳ ಜೊತೆ ದಿನನಿತ್ಯ ಮಾತಾಡ್ತಾ ಇರ್ತೀರ ಅಂದಂಗಾಯ್ತು. ಹಿಪ್ನೋಟೈಸ್ ಅಂದರೆ ಏನು? ಹಿಪ್ನೋಟೈಸ್ ಅಂತ ಹೇಳಿದರೆ ಪೂರ್ವ ಜನ್ಮದಲ್ಲಿರುವಂಥ ಪ್ರೇತಾತ್ಮಗಳ ಜೊತೆ ಮಾತಾಡೋದ, ಅಥವಾ ಈ ಜನ್ಮದಲ್ಲಿ ಬರುವಂಥ ಆತ್ಮಗಳ ಜೊತೆ ಕನೆಕ್ಟ್ ಆಗೋದ? ಯಾವ ರೀತಿ ಚಿಕಿತ್ಸೆ ಮಾಡೋದು? ಇದು ಹಿಪ್ನೋಟೈಸ್ ಅಂದರೆ ಎಲ್ಲವನ್ನ ಸೇರಿ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಇದು ಒಂದಕ್ಕೆ ಸೀಮಿತ ಆಗಿರಲ್ಲ. ಹಿಪ್ನೋಟೈಸ್ ಅಂದರೆ ಇಲ್ಲಿ ಮುಖ್ಯವಾಗಿ ಹಿಪ್ನೋಟೈಸ್ ಅಂದರೆ ಏನು ಅಂತಂದರೆ, ಇಲ್ಲಿ ನಮಗೆ ಎರಡು ಮೈಂಡ್ ಇರುತ್ತೆ. ಒಂದು ಸುಪ್ತ ಮನಸ್ಸು ಮತ್ತು ಒಂದು ಜಾಗೃತ ಮನಸ್ಸು ಅಂತ ಇರುತ್ತೆ. ಈ ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಅದರದೇ ಆದ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಈಗ ಜಾಗೃತ ಮನಸ್ಸು ಏನು ಮಾಡುತ್ತೆ, ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನು ತಿಂತಾಯಿದ್ದೀನಿ, ಈಗ ನನ್ನ ಬಿಹೇವಿಯರ್ ಹೇಗಿರಬೇಕು ಏನು, ಅದನ್ನು ಈ ಮೈಂಡು ಜಾಗೃತ ಮನಸ್ಸು ಮಾಡ್ತಾ ಇರುತ್ತೆ. ಇದು ಎಲ್ಲರಿಗೂ 24 ಅವರ್ಸು ಏನೋ ಇದಾಗಲ್ಲ, ವರ್ಕ್ ಆಗೋದಿಲ್ಲ. ಯಾಕೆ ಅಂದರೆ ನಾವು ಆ್ಯಕ್ಟಿವ್ ಆಗಿ ಇದ್ದಾಗ ಮಾತ್ರ ಅಲ್ಲಿ ಏನು ಸಂದರ್ಭ ಇದೆ, ನಾನು ಏನು ಮಾತಾಡಬೇಕು ಆ ಥರ ಇದು ಮಾಡೋಂಥದ್ದು. ಆದರೆ ಈ ನಮ್ಮ ಸುಪ್ತ ಮನಸ್ಸು ಹಾಗಲ್ಲ, ಅದು 24 ಅವರ್ಸು ಸಹ ಅದು ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಅದು ಈಗ ನೋಡಿ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಈಗ ನನಗೆ ಇನ್ನೆಲ್ಲೋ ಯೋಚನೆ ಇದೆ, ಏನೋ ಒಂದು ಯೋಚನೆ ನನಗಿದೆ, ಅಲ್ಲೇನೋ ಇದೆ ಅಥವಾ ಇಲ್ಲೇನೋ ಇದೆ, ಇಲ್ಲ ಒಂದು TV ನೋಡ್ತಾ ಇರ್ತೀವಿ, ಇನ್ನೇನೋ ನಮ್ಮ ಮೈಂಡ್ ಇನ್ನೊಂದು ಯೋಚನೆ ಮಾಡ್ತಾ ಇರುತ್ತೆ. ಅಂದರೆ ಅದು ಅದರದೇ ಆದ ರೀತಿಯಲ್ಲಿ ಅದೇನು ಮಾಡ್ತಾ ಇರುತ್ತೆ, ಯೋಚನೆ ಮಾಡ್ತಾ ಇರುತ್ತೆ. ಹಾಗಿರುವಂತಹ ಎರಡೂ ಮೈಂಡನ್ನು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡನ್ನು ಒಂದು ಜಾಗದಲ್ಲಿ ತಂದು ನಿಲ್ಲಿಸಿ ಅದನ್ನು ಒಂದೇ ದಾರಿಯಲ್ಲಿ ಕರ್ಕೊಂಡು ಹೋಗೋದು. ಈಗ ಒಂದು ಈ ದಿಕ್ಕಿಗಿದೆ, ಒಂದು ಈ ದಿಕ್ಕಿಗಿದೆ, ಅವೆರಡನ್ನ ಸೇರಿಸಿ ಒಂದು ಜಾಗದಲ್ಲಿ ತಂದು ನಿಲ್ಲಿಸಿ ಅದರ ಮುಖಾಂತರವಾಗಿ ಆ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿಸ್ಕೊಳ್ಳೋವಂಥದ್ದು. ಅಥವಾ ಆ ಸಬ್ಕಾನ್ಷಿಯಸ್ ಮೈಂಡ್ ಕಡೆಯಿಂದ ನಮಗೇನು ಕೋರಿಕೆಗಳಿದೆ, ನಮಗೆ ಏನು ಸಮಸ್ಯೆಗಳಿದೆ, ಈಗ ನಮ್ಮ ಸಮಸ್ಯೆಗಳನ್ನು ಯಾರೂ ಕೇಳಿಲ್ಲ ಅಂದರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೇಳುತ್ತೆ. ಹೌದು. ಅಂದರೆ ಈಗ ನಮ್ಗೆ ಹೇಳಿದ್ದಾರೆ ನೋಡಿ, ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಎಲ್ಲವನ್ನ ನಮ್ಮ ಆತ್ಮಶಕ್ತಿನೇ ನೋಡ್ಕೊಳ್ಳುತ್ತೆ. ಆದ್ರೆ ಅದು ಗೊತ್ತಿಲ್ಲ ನಾವು ಯಾವ ರೀತಿಯಾಗಿ ಅದನ್ನ ಆಕ್ಟಿವ್ ಮಾಡ್ಕೋಬೇಕು, ಅದನ್ನ ಯಾವ ಸಂದರ್ಭದಲ್ಲಿ ನಾವು ಅದಕ್ಕೆ ಗೊತ್ತಾಗೋ ಥರ ನಾವು ಅರ್ಥ ಮಾಡಿಸ್ಬೇಕಂತ ಗೊತ್ತಿರೋದಿಲ್ಲ. ಅದನ್ನ ಹಿಪ್ನೋಟೈಸ್ ಮುಖಾಂತರ ನಾವು ಅದನ್ನ ಮಾಡ್ಕೋಬಹುದು. ಅದರಲ್ಲೂ ಸಹ ಎರಡು ಥರ ಇದೆ. ಒಂದು ಸೆಲ್ಫ್ ಹಿಪ್ನೋಟೈಸ್ ಅಂತ ಬರುತ್ತೆ. ಆ ಸೆಲ್ಫ್ ಹಿಪ್ನೋಟೈಸಲ್ಲಿ ಬಂದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು, ನಮ್ಮ ತೊಂದರೆಗಳನ್ನು, ಅಥವಾ ನಮ್ಮ ಹಣಕಾಸಿನ ಸಮಸ್ಯೆ ಇರ್ಬೋದು, ನಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು, ಯಾಕಂದರೆ ನಿಜವಾದ ಡಾಕ್ಟರು ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ, ಬೇರೆ ಇನ್ಯಾರೂ ಅಲ್ಲ. ನಿಜವಾದ ಡಾಕ್ಟರ್ ಬಂದು ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಆಗಿರುತ್ತೆ. ಅದನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋಂಥದ್ದು. ಇನ್ನೊಂದು ಹಿಪ್ನೋಟೈಸ್ ಬಂದು ನಾವು ಬೇರೆಯವರನ್ನು ಮಲಗಿಸಿ ಅವರ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡಿ, ಅದು ಅವ್ರಿಗೆ ಪ್ರಾಬ್ಲಮ್ನ ನಾವು ಕೇಳ್ಕೊಂಡಿಲ್ಲ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ಬೇಕಾ, ಇಲ್ಲ ಅವರಲ್ಲಿ ಸ್ಪಿರಿಟನ್ನು ರಿಲೀಸ್ ಮಾಡಬೇಕಾ, ಅಥವಾ ಆ ಒಂದು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡಿ ಅವ್ರ ಮೈಂಡನ್ನು ಸೆಟ್ ಮಾಡಬೇಕಾ. ಸೆಟ್ ಮಾಡೋದಂದ್ರೆ ಏನು, ಈಗ ಅವ್ರು ಏನೋ ಒಂದು ಭ್ರಮೆಯಲ್ಲಿ ಇರ್ತಾರೆ, ಆ ಭ್ರಮೆಯಿಂದ ಆಚೆ ಕರ್ಕೊಂಬಂದು ಅವ್ರ ಮೈಂಡನ್ನು ಯಾವ ರೀತಿ ಸೆಟ್ ಮಾಡಬೇಕು. ಇಲ್ಲ ಅವ್ರಿಗೆ ಯಾವುದೋ ಒಂದು ಕಾಯಿಲೆ ಇರುತ್ತೆ, ಆ ಕಾಯಿಲೆಯನ್ನು ಒಂದು ವಾಸಿ ಮಾಡುವಂಥ ಕೆಪಾಸಿಟಿಯನ್ನು ಮೈಂಡ್ ಮುಖಾಂತರ ಹೇಗೆ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡೋದು, ಈ ರೀತಿಯಾಗಿರುತ್ತೆ. ಹಿಪ್ನೋಟೈಸ್ ಅದು ಒಂದಕ್ಕೆ ಸೀಮಿತ ಆಗಿರೋದಿಲ್ಲ, ಹಲವಾರು ಥರದಲ್ಲಿ ಸೇರಿ ಹಿಪ್ನೋಟೈಸ್ ಆಗಿರುತ್ತೆ. ಓಕೆ, ನೀವು ಹೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡು ಆಕ್ಟಿವ್ ಆಗಿರುತ್ತೆ ಯಾವಾಗಲೂ ಕೂಡ. ನಾವು ಇವಾಗ ಒಂದು ರೀತಿಯಾಗಿದ್ದರೆ ಆಗಿದೆ. ನಾ ಕೆಲವೊಬ್ರು ಹೇಳ್ತಾರೆ, ನಂಗೆ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು, ನಾನು ಈ ರೀತಿ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಅಂತ. ಅಂದರೆ ಸಿಕ್ಸ್ ಸೆನ್ಸಿಗೂ ಇದಕ್ಕೂ ಕನೆಕ್ಟ್ ಆಗುತ್ತೆ? 100% ಇದೆ. ಇಲ್ಲಿ ಸಿಕ್ಸ್ತ್ ಸೆನ್ಸ್ ಅಂದರೆ ಏನಂತಂದರೆ ಬೇರೆ ಏನೂ ಅಲ್ಲ, ನಮ್ಮ ಮೈಂಡು ಓವರ್ ಆಗಿ ಮುಂದಿನದನ್ನು ನೋಡ್ಕೊಂಡು ಬರೋದು.
ಈಗ ನಮ್ಮ ಮೈಂಡ್ ಏನು ಮಾಡುತ್ತೆ, ನಾವು ನಿದ್ದೆ ಮಾಡುವಾಗ ನಮ್ಮ ಮೈಂಡ್ ಕನಸು ಕಾಣೋಕ್ಕೆ ಅಂತ ಹೋಗುತ್ತೆ. ಆ ಕನಸಲ್ಲಿ, ಆ ಡ್ರೀಮಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಅದೇನು ಮಾಡುತ್ತೆ ನಮಗೆ ತಿಳಿ ಹೇಳ್ತಾ ಇರುತ್ತೆ. ಈಗ ನೋಡಿ, ಈಗ ಯಾವುದೋ ಒಂದು ನಮ್ಮ ಕನಸಲ್ಲಿ ಬಂದಿರುತ್ತೆ, ನಾವು ಹೇಳ್ತೀವಿ ಅಯ್ಯೋ ನಂಗೆ ಈ ಥರ ಬಂದ್ಬಿಡ್ತು ಕನಸಲ್ಲಿ, ಏನಾಗುತ್ತೋ ಏನೋ ಅಂತ ಹೇಳ್ತೀವಿ. ಅದು ಬೇರೆ ಏನೂ ಅಲ್ಲ, ಅದು ನಮ್ಮ ಜನ್ಮಗಳಿಂದ ನಡೆದಿರುವಂತಹ ಒಂದು ಘಟನೆಗಳನ್ನು ಅದು ಸ್ಟೋರ್ ಮಾಡ್ಕೊಂಡು, ಒಂದು ಮೆಮೊರಿ ಕಾರ್ಡ್ ಥರ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆ. ಅದು ನಾವು ನಿದ್ದೆ ಮಾಡಿದಾಗ ಏನಾಗುತ್ತೆ, ಅದೆಲ್ಲ ರೀಕಾಲ್ ಮಾಡ್ಕೊತಾ ಇರುತ್ತೆ. ಆಗ ನಾವು ಅಯ್ಯೋ ನಮ್ಗೆ ಈಗ ಬಂತು ಏನಾಗುತ್ತೋ, ಈ ಥರ ಬಂತು ಏನಾಗುತ್ತೋ ಅಂತ ನಾವು ಅದು ಇದು ಮಾಡ್ತೀವಿ. ಆ ಥರದಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಏನಾಗುತ್ತೆ, ಅಲ್ಲಿ ನಡೆಯುವಂತಹ ಘಟನೆಗಳು ಮುಂದೆ ನಮ್ಗೇನಾದರೂ ಬರೋವಂಥದ್ದಿದೆ, ನಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅದು ಕೊಡುತ್ತೆ. ಅದರಲ್ಲೂ ಈ ಕೇತು ಅಂತ ಹೇಳ್ತಾರಲ್ವಾ, ಈ 7ನೇ ತಾರೀಕು ಹುಟ್ಟಿರೋರು, ರಾಹು ಕೇತುಗಳ ಬಗ್ಗೆ ಎಲ್ಲ ಆ 7 ಬಂದಾಗ ಏನಾಗುತ್ತೆ ಅಂದರೆ, ಕೇತು ಬಂದು ಜ್ಞಾನಕಾರಕ. ಓಕೆ. ಅದೇನು ಮಾಡುತ್ತೆ, ಮುಂದೆ ನಡೆಯುವಂಥ ಕೇತು ಜ್ಞಾನಕಾರಕ ಆಗಿರೋದ್ರಿಂದ ಮುಂದೆ ನಡೆಯುವಂಥದ್ದನ್ನು ತುಂಬ ನಮಗೆ ತಂದು ಕೊಡ್ತಾ ಇರುತ್ತೆ. ಮತ್ತು ಈ ಧ್ಯಾನ ಮಾಡೋರ್ಗೂ ಸಹ ನಮ್ಮ ಆಜ್ಞಾ ಚಕ್ರ ತುಂಬ ಶಾರ್ಪ್ ಆಗಿರುತ್ತೆ. ಅದು ಸಹ ಕೆಲವು ಸಂದರ್ಭದಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ ಅನ್ನೋದನ್ನ ಅದು ಮುಂಚೆನೇ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಅದನ್ನು ನಾವು ಹಿಪ್ನೋಟೈಸ್ ಮಾಡೋರಿಗೆ, ಸೆಲ್ಫ್ ಹಿಪ್ನೋಟೈಸ್ ಮಾಡೋರಿಗೆ ಏನಾಗುತ್ತೆ ಅಂದರೆ, ಇನ್ನೂ ಮೈಂಡ್ ಶಾರ್ಪ್ ಇರುತ್ತೆ. ಆವಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇರುತ್ತೆ, ಇಂಥ ಕೆಲಸ ನೀನು ಮಾಡಬೇಡ, ಇಂಥ ಕೆಲಸ ಮಾಡು ಚೆನ್ನಾಗಿರುತ್ತೆ, ಅಥವಾ ನೀನು ಈ ಥರ ಮಾಡಿದಾಗ ಈ ಥರ ನಿಂಗೆ ಲಾಸ್ ಆಗುತ್ತೆ. ಇದನ್ನು ನಮ್ಮ ಮೈಂಡ್ ನಮಗೆ ಹೇಳ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ನಮ್ಮ ಮೈಂಡನ್ನು ನಾವು ಒಂದು ಇನ್ಫಾರ್ಮೇಷನ್ ಕೊಡೋ ಥರನೋ ಅಥವಾ ನಾವು ಹೇಳ್ದಂಗೆ ಕೇಳೋ ಥರನೋ ಮಾಡಬೇಕಂದ್ರೆ ಸೆಲ್ಫ್ ಹಿಪ್ನೋಟೈಸ್ ಪ್ರಾಕ್ಟೀಸು ತುಂಬ 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 ಇಂಪಾರ್ಟೆಂಟ್ ಇರುತ್ತೆ.